ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ನಿರ್ದೇಶಕ ಮಿಲನಾ ಪ್ರಕಾಶ್ ಅವರು ಎಲ್ಲೂ ಕೂಡ ಹೆಚ್ಚಾಗಿ ಚಿತ್ರರಂಗದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಸಾಕಷ್ಟು ಕಾರಣಗಳಿಗೆ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ. ಹೊರಗಡೆ ನಟ ದರ್ಶನ್ ಅವರ ಇಮೇಜ್ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಚಿತ್ರ ಮೊದಲ ದಿನ 13+ ಕೋಟಿ ಕಲೆಕ್ಷನ್ ಅನ್ನ ಮಾಡಿಕೊಂಡಿತ್ತು. ಅಂದ ದಿನಗಳಲ್ಲಿ ಇದ್ದಂತಹ ಸ್ಕ್ರೀನ್ಗಳ ಸಂಖ್ಯೆ ಡೇಲ್ ಚಿತ್ರಕ್ಕೆ ರೈಟ್ ನೌ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸ್ಕ್ರೀನ್ಗಳ ಸಂಖ್ಯೆ ಕಮ್ಮಿ ಆಗುವುದರ ಮೂಲಕ ಚಿತ್ರದ ಕಂಪ್ಲೀಟ್ ಕಲೆಕ್ಷನ್ ಬಿದ್ದು ಹೋಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ದಿ ಡೆವಿಲ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಸಾಕಷ್ಟು ಕಾರಣಗಳಿಗೆ ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು. ಆದರೆ ಆರಂಭದ ದಿನಗಳಿಂದ ಕೂಡ ಸಿನಿಮಾ ರಿಲೀಸ್ ಆಗೋವರೆಗೆ ಎಲ್ಲರಿಗೂ ಕೂಡ 1% ಡೌಟ್ ಇತ್ತು, ಅದು ನಿರ್ದೇಶಕರ ಮೇಲೆ. ಯಾಕೆ ಅಂತಂದರೆ ತಾರಕ್ ಸಿನಿಮಾ ಮಾಡಿದ ನಂತರ ನಿರ್ದೇಶಕ ಮಿಲನಾ ಪ್ರಕಾಶ್ ಅವರು ಎಲ್ಲೂ ಕೂಡ ಹೆಚ್ಚಾಗಿ ಚಿತ್ರರಂಗದಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಏನು ಮಾಡ್ತಾ ಇದ್ದಾರೆ ಎನ್ನುವ ಅಪ್ಡೇಟ್ ಕೂಡ ಯಾರಿಗೂ ಇರಲಿಲ್ಲ. ಅದಾದ ಬಳಿಕ ಅಂದರೆ ಒಂದು ಲಾಂಗ್ ಗ್ಯಾಪ್ನ ಬಳಿಕ ಮಿಲನಾ ಪ್ರಕಾಶ್ ಅವರು ಈ ಚಿತ್ರವನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಸ್ಟಾರ್ ನಟ ದರ್ಶನ್ ಅವರು ಅಭಿನಯಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿಯೇ ಈ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿತ್ತು. ಸೊ ನಾನು ಹೇಳ್ದಂಗೆ ಆರಂಭದಿಂದ ಕೂಡ ಚಿತ್ರದ ನಿರ್ದೇಶಕರ ಮೇಲೆ ಒಂದು ಚಿಕ್ಕದಾದಂತಹ ಸಂಶಯ ಅವರ ಅಭಿಮಾನಿಗಳಲ್ಲಿ ಇದ್ದೇ ಇತ್ತು. ಯಾಕಪ್ಪ ಅಂತಂದರೆ ಈ ಹಿಂದಿನ ಅವರ ತಾರಕ್ ಚಿತ್ರ ಹೇಳಿಕೊಳ್ಳುವರ ಮಟ್ಟಕ್ಕೆ ದೊಡ್ಡ ಸಕ್ಸಸ್ಸನ್ನು ತಂದುಕೊಟ್ಟಿರಲಿಲ್ಲ. ಈ ಕಾರಣಕ್ಕಾಗಿ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಇವರು ಚಿತ್ರರಂಗದಿಂದ ದೂರ ಇದ್ದರು ಎನ್ನುವ ಕಾರಣಕ್ಕಾಗಿ ಒಂದು ಚಿಕ್ಕ ಡೌಟ್ ಇದ್ದೇ ಇತ್ತು. ಆದರೂ ಸಹ ಅವರ ಮೇಲೆ ನಂಬಿಕೆಯನ್ನು ಇಟ್ಟು ಡೆವಿಲ್ ಸಿನಿಮಾ ಅದ್ಭುತವಾಗಿ ಬಂದಿರಬಹುದು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅದರ ಜೊತೆಗೆ ರೈಟ್ ನೌ ನಟ ದರ್ಶನ್ ಅವರ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇಂತಹ ಸಮಯದಲ್ಲಿ ಅವರಿಗೆ ಒಂದು ಬ್ರೇಕ್ ಬೇಕೇ ಬೇಕಾಗಿತ್ತು. ಯಾಕಪ್ಪ ಅಂತಂದರೆ ಹೊರಗಡೆ ನಟ ದರ್ಶನ್ ಅವರ ಇಮೇಜ್ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅವರು ಇವಾಗ ಒಂದು ಕೊಲೆ ಕೇಸ್ನ ಸಲುವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈ ಎಲ್ಲ ವಿಷಯಗಳು ಅವರ ಸಿನಿಮಾಗಳ ಮೇಲೂ ಕೂಡ ಪ್ರಭಾವವನ್ನು ಬೀರಬಹುದು. ಅವರ ಸಿನಿಮಾಗಳನ್ನು ನೋಡೋದಕ್ಕೆ ಜನ ಹಿಂದೇಟನ್ನು ಹಾಕಬಹುದು. ಅದರಲ್ಲೂ ಎಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್ ದರ್ಶನ್ ಅವರ ಸಿನಿಮಾನ ಇನ್ನು ಮುಂದೆ ನೋಡಲ್ಲ ಎನ್ನುವ ಒಂದಷ್ಟು ಮಾತುಗಳು, ಒಂದಷ್ಟು ಚರ್ಚೆಗಳು ಹೊರಗಡೆ ಸೊಸೈಟಿನಲ್ಲಿ ಆರಂಭ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇದನ್ನು ನೀವು ಗಮನಿಸಿರ್ತೀರ. ಸೊ ಇದೆಲ್ಲದರ ನಡುವೆ ಇಷ್ಟೊಂದು ಹೈಪನ್ನು ಇಟ್ಕೊಂಡು ಬಂದಂತಹ ಚಿತ್ರ 12ನೇ ತಾರೀಕು ರಿಲೀಸ್ ಆಗುತ್ತೆ ಅಂತ ಮೊದಲು ಘೋಷಣೆ ಮಾಡಿದ್ದಾಗಿತ್ತು. ಆದರೆ 12ನೇ ತಾರೀಕು ಶುಕ್ರವಾರ ಆಗಿದ್ದರಿಂದ, ಅಂದರೆ ಡಿಸೆಂಬರ್ 12ನೇ ತಾರೀಕು ಶುಕ್ರವಾರ ಆಗಿದ್ದರಿಂದ ಅದರ ಜೊತೆಗೆ ಅಂದರೆ ಡೆವಿಲ್ ಚಿತ್ರದ ಜೊತೆಗೆ ಇನ್ನೊಂದಷ್ಟು ಪರಭಾಷಾ ಚಿತ್ರಗಳು ಸಹ ರಿಲೀಸ್ಗೆ ಇತ್ತು. ಹಾಗಾಗಿ ಸ್ಕ್ರೀನ್ಗಳ ಸಂಖ್ಯೆ ಕಡಿಮೆ ಆಗಬಹುದು ಎನ್ನುವ ಕಾರಣಕ್ಕಾಗಿಯೇ ಒಂದು ದಿನ ಮುಂಚಿತವಾಗಿ ಅಂದರೆ ಡಿಸೆಂಬರ್ 11ನೇ ತಾರೀಕು ಗುರುವಾರ ಈ ಚಿತ್ರವನ್ನು ರಿಲೀಸ್ ಮಾಡಿದರು. ಸೊ ಈ ಸ್ಟ್ರಾಟಜಿ ಚಿತ್ರತಂಡಕ್ಕೆ ವರ್ಕ್ ಆಗಿತ್ತು. ಚಿತ್ರತಂಡವೇ ಅಫಿಷಿಯಲ್ ಆಗಿ ಅಥವಾ ದರ್ಶನ್ ಅವರ ಅಫಿಷಿಯಲ್ ಫ್ಯಾನ್ಸ್ ಪೇಜ್ ಆಗಿದ್ದಂತಹ ಡಿ ಕಂಪನಿ ಹಂಚಿಕೊಂಡಂತಹ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಪ್ರಕಾರ ಚಿತ್ರ ಮೊದಲ ದಿನ 13+ ಕೋಟಿ ಕಲೆಕ್ಷನ್ ಅನ್ನ ಮಾಡಿಕೊಂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಸೊ ಅದಾದ ನಂತರ ಅಂದರೆ ಮೊದಲ ದಿನದ ಕಲೆಕ್ಷನ್ 13+ ಕೋಟಿ ಆದ ಮೇಲೆ ಚಿತ್ರ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಪಿಕಪ್ ಆಗುತ್ತೆ ಅಂತ ಸಾಕಷ್ಟು ಜನ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು. ಆದರೆ ಸ್ವತಃ ಮೊದಲ ಹಾಗೂ 2ನೇ ದಿನ ನಟ ದರ್ಶನ್ ಅವರ ಡೆವಿಲ್ ಸಿನಿಮಾವನ್ನು ನೋಡಿದಂತಹ ಅವರ ಡೈ ಹಾರ್ಡ್ ಫ್ಯಾನ್ಸ್ ಏನಿದ್ದಾರೆ, ಅವರ ನಟ ದರ್ಶನ್ ಅವರು ಸೆಲೆಬ್ರಿಟಿಗಳಂತ ಕರೀತಾರಲ್ಲ, ಅವರ ಅಭಿಮಾನಿಗಳೇನಿದ್ದಾರೆ, ಅವರು ಕೂಡ ಚಿತ್ರವನ್ನು ನೋಡಿ ಒಂದಷ್ಟು ಜನ, ಒಂದು 50-50 ಅಂತ ಡಿವೈಡ್ ಮಾಡ್ಬೋದು ನಾವು ಅದನ್ನು. ಒಂದಷ್ಟು ಜನ ಸಿನಿಮಾ ಅದ್ಭುತವಾಗಿದೆ, ಸಿನಿಮಾ ಸೂಪರ್ ಆಗಿದೆ, ಈ ಸಿನಿಮಾ ಒಂದು 100 ಕೋಟಿ ಗಡಿಯನ್ನು ದಾಟೋದು ಫಿಕ್ಸ್ ಎನ್ನುವ ಒಂದಷ್ಟು ರಿವ್ಯೂಗಳನ್ನು ಕೊಟ್ಟರೆ, ಇನ್ನೊಂದಷ್ಟು ಜನ ಆ ಡೈರೆಕ್ಟರ್ ನಂಬರ್ ಕೊಡಿ, ನಮ್ಮ ಬಾಸ್ನ ಈ ಥರ ಎಲ್ಲ ತೋರಿಸಿರೋದು ನಮಗೆ ಇಷ್ಟ ಆಗಿಲ್ಲ, ನಮ್ಮ ಬಾಸ್ ಹತ್ರ ತೆಗೆಸಬಹುದಾದಂತಹ ಒಂದಷ್ಟು ನಟನೆಯನ್ನು ಇವರು ಕರೆಕ್ಟಾಗಿ ತೆಗೆಸಿಲ್ಲ, ನಟ ದರ್ಶನ್ ಅವರನ್ನು ಸರಿಯಾಗಿ ಯೂಸ್ ಮಾಡಿಕೊಂಡಿಲ್ಲ, ಈ ತರಹದ ರಿವ್ಯೂಗಳನ್ನು ಸಹ ನಟ ದರ್ಶನ್ ಅವರ ಅಭಿಮಾನಿಗಳು ನಿರ್ದೇಶಕರ ಸಲುವಾಗಿ ಕೊಟ್ಟದ್ದು ಕೂಡ ಉಂಟು. ಸೊ ಈ ಎಲ್ಲ ಮಿಕ್ಸ್ಡ್ ಒಪಿನಿಯನ್ಗಳ ನಡುವೆ 2ನೇ ದಿನದ ಕಲೆಕ್ಷನ್ ಅಂತ ಬಂದಾಗ ನಟ ದರ್ಶನ್ ಅವರ ಸಿನಿಮಾದ ಕಲೆಕ್ಷನ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಡ್ರಾಸ್ಟಿಕ್ಲಿ ಡ್ರಾಪ್ ಆಗಿತ್ತು ಅಂತಂದರೆ ಸುಳ್ಳಾಗಲ್ಲ. ಯಾಕೆ ಅಂತಂದರೆ ಮೊದಲ ದಿನ 900+ ಶೋಗಳನ್ನು ಬೆಂಗಳೂರು 1ರಲ್ಲೇ ಪಡೆದುಕೊಂಡಿದ್ದಂತಹ ಡೆವಿಲ್ ಚಿತ್ರ
ರಿವ್ಯೂಗಳು ಈ ರೀತಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಎರಡನೇ ದಿನ ಅರ್ಧಕ್ಕೆ ಅರ್ಧ ಶೋಗಳು ಕಟ್ಟಾಯಿತು. ಹತ್ತಿರ 900+ ಶೋಗಳು ಇದ್ದಿದ್ದು ಬೆಂಗಳೂರಿನಲ್ಲಿ 500+ ಶೋಗಳಿಗೆ ಬಂದು ನಿಂತ್ಕೋತು. ಸೊ ಹಾಗಾಗಿ ಡೆವಿಲ್ ಚಿತ್ರದ ಕಲೆಕ್ಷನ್ ಕೂಡ ಡ್ರಾಪ್ ಆಯಿತು. ಎರಡನೇ ದಿನ ಅಂದರೆ ಸ್ಯಾಕ್ನಿಲ್ಕ್ ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಕ್ನಿಲ್ಕ್ ಹೇಳುವ ಪ್ರಕಾರ ಅಫಿಷಿಯಲ್ ಆಗಿ ಇದುವರೆಗೂ ಸಹ ಡೆವಿಲ್ ಚಿತ್ರತಂಡದ ಯಾವ ವ್ಯಕ್ತಿಯೂ ಕೂಡ ಡೆವಿಲ್ ಚಿತ್ರದ ಕಲೆಕ್ಷನ್ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ, ಮಾತನಾಡಿಲ್ಲ. ಆದರೆ ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಕ್ನಿಲ್ಕ್ನ ಪ್ರಕಾರ ಎರಡನೇ ದಿನ ಅಂದರೆ ಶುಕ್ರವಾರ 3.4 ಕೋಟಿ, ಮೊದಲ ದಿನ 13 ಕೋಟಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದ್ದಂತಹ ಡೆವಿಲ್ ಚಿತ್ರ ಎರಡನೇ ದಿನ ಮಾಡ್ಕೊಂಡಿದ್ದು 3.4 ಕೋಟಿ ಕಲೆಕ್ಷನ್. ಮೂರನೇ ದಿನ ಸ್ಯಾಟರ್ಡೆ ವೀಕೆಂಡು ಜಾಸ್ತಿ ಕಲೆಕ್ಷನ್ ಆಗಬಹುದು ಅಂತ ಅನ್ಕೊಂಡಿದ್ರು, ಆದರೆ ಅಲ್ಲೂ ಕೂಡ ಆಗಲಿಲ್ಲ. 3.8 ಕೋಟಿ ರೂಪಾಯಿ ಕಲೆಕ್ಷನ್ ಸ್ಯಾಟರ್ಡೆ ಅಂದರೆ ಶನಿವಾರ ಆಯಿತು. ಅದರ ಜೊತೆಗೆ ನಾಲ್ಕನೇ ದಿನ ರಜಾ ಇರುವ ಕಾರಣಕ್ಕಾಗಿ 13 ಕೋಟಿ ಗುರುವಾರನೇ ಮಾಡ್ಕೊಂಡಿದೆ ಅಂತಂದರೆ ಕಂಪ್ಲೀಟ್ ರಜಾ ಇದೆ. ಈ 13 ಕೋಟಿ ಮೊದಲ ದಿನದ ಕಲೆಕ್ಷನ್ ಅನ್ನು ಸಹ ಬ್ರೇಕ್ ಮಾಡಬಹುದು ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದರೆ ಅಲ್ಲೂ ಕೂಡ ಚಿತ್ರತಂಡಕ್ಕೆ ನಿರಾಸೆ ಆಗಿತ್ತು. ಯಾಕಪ್ಪ ಅಂತಂದರೆ ನಾಲ್ಕನೇ ದಿನ ಸಂಡೇ ಚಿತ್ರ ಮಾಡಿಕೊಂಡಂತಹ ಕಲೆಕ್ಷನ್ ಕೇವಲ 4 ಕೋಟಿ. ಇನ್ನು ಐದನೇ ದಿನ 1.45 ಕೋಟಿ ಅಂದರೆ ವೀಕ್ ಡೇ ಸೋಮವಾರ. ಇನ್ನು ಆರನೇ ದಿನ 1.05 ಕೋಟಿ. ಇನ್ನು ಏಳನೇ ದಿನ ಕೋಟಿಯಲ್ಲಿ ಗಳಿಸ್ತಾ ಇದ್ದಂತಹ ಸಿನಿಮಾದ ಲೆಕ್ಕ ಲಕ್ಷಕ್ಕೆ ಬರುತ್ತೆ. ಕೇವಲ 80 ಲಕ್ಷ ಕಲೆಕ್ಷನ್ ಅನ್ನ ಚಿತ್ರ ಏಳನೇ ದಿನ ಮಾಡ್ಕೊಳ್ಳುತ್ತೆ. ಇನ್ನು ಎಂಟನೇ ದಿನ 53 ಲಕ್ಷ ಕಲೆಕ್ಷನ್ ಅನ್ನ ಈ ಚಿತ್ರ ಮಾಡ್ಕೊಂಡಿದೆ. ಇಲ್ಲಿಯವರೆಗೂ ಸ್ಯಾಕ್ನಿಲ್ಕ್ನ ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಕ್ನಿಲ್ಕ್ನ ಪ್ರಕಾರ 25.03 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಡೆವಿಲ್ ಚಿತ್ರ ಮಾಡ್ಕೊಂಡಿದೆ. ಸೊ ದೊಡ್ಡ ಬಜೆಟ್ನ ಚಿತ್ರ, ಸೂಪರ್ ಸ್ಟಾರ್ ಅಭಿನಯಿಸಿರುವಂತಹ ಚಿತ್ರ, ಅದರಲ್ಲೂ ರೈಟ್ನವರ ಸಿಚುವೇಶನ್ ಯಾವ ರೀತಿ ಅಂತ ಗೊತ್ತಿರೋದ್ರಿಂದ ಅವರಿಗೆ ಒಂದು ದೊಡ್ಡ ಮಟ್ಟದ ಬ್ರೇಕ್ ಬೇಕಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಚಿತ್ರ ಈ ರೀತಿ ಗಳಿಕೆಯನ್ನು ಕಂಡಿರೋದು ಚಿತ್ರತಂಡದ ಜೊತೆಗೆ ನಟ ದರ್ಶನ್ ಅವರ ಜೊತೆಗೆ ಅವರ ಅಭಿಮಾನಿಗಳಿಗೂ ಸಹ ಸಾಕಷ್ಟು ಬೇಸರವನ್ನು ತರಿಸಿರೋದಂತೂ ಸುಳ್ಳಲ್ಲ. ಸೊ ಇಷ್ಟೆಲ್ಲ ಡೆವಿಲ್ ಚಿತ್ರದ ಸಲುವಾಗಿ ಇಲ್ಲಿಯ ತನಕ ಆಗಿದೆ. ಇವತ್ತಿಂದ ಅಂದರೆ ಎರಡನೇ ವಾರಕ್ಕೆ ಚಿತ್ರ ಕಾಲಿಟ್ಟಿದೆ. ಇವತ್ತು ಶನಿವಾರ, ನಾಳೆ ಭಾನುವಾರ, ಈ ವೀಕೆಂಡ್ನಲ್ಲಿ ಚಿತ್ರದ ಗಳಿಕೆಯಲ್ಲಿ ಬೂಸ್ಟ್ ಆಗೋದಕ್ಕೆ ಅಭಿಮಾನಿಗಳೇನಾದರೂ ಕೈ ಹಿಡಿದ್ರೆ, ನಟ ದರ್ಶನ್ ಅವರ ಅಭಿಮಾನಿಗಳು ಮತ್ತೊಮ್ಮೆ ಸಿನಿಮಾವನ್ನು ನೋಡಬೇಕು ಎನ್ನುವ ಒಂದು ಮನಸ್ಸನ್ನು ಮಾಡಿದ್ರೆ ಈಗ ಆಗಿರುವಂತಹ ಕಲೆಕ್ಷನ್ ಮತ್ತೊಮ್ಮೆ ಆಗಬಹುದು. ಇಫ್ ಇನ್ ಕೇಸ್ ಇವತ್ತು ನಾಳೆ ಕಲೆಕ್ಷನ್ನಲ್ಲಿ ಡೆವಿಲ್ ಸಿನಿಮಾ ಎಡವಿದ್ದೇ ಆದರೆ ನೆಕ್ಸ್ಟ್ ವೀಕ್ ಡೇಸ್ ಅಂದರೆ ಸೋಮವಾರದಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಆರಂಭದ ದಿನಗಳಲ್ಲಿ ಇದ್ದಂತಹ ಸ್ಕ್ರೀನ್ಗಳ ಸಂಖ್ಯೆ ಡೆವಿಲ್ ಚಿತ್ರಕ್ಕೆ ರೈಟ್ ನೌ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸ್ಕ್ರೀನ್ಗಳ ಸಂಖ್ಯೆ ಕಮ್ಮಿ ಆಗುವುದರ ಮೂಲಕ ಚಿತ್ರದ ಕಂಪ್ಲೀಟ್ ಕಲೆಕ್ಷನ್ ಬಿದ್ದು ಹೋಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಇವತ್ತು ಹಾಗೂ ನಾಳೆ ನಟ ದರ್ಶನ್ ಅವರ ಅಭಿಮಾನಿಗಳು ಯಾವ ರೀತಿ ನಡ್ಕೊಳ್ತಾರೆ ಅಥವಾ ಯಾವ ರೀತಿ ಚಿತ್ರವನ್ನು ನೋಡ್ತಾರೆ ಅಥವಾ ಯಾವ ರೀತಿ ಈ ಚಿತ್ರಕ್ಕೆ ಬೆಂಬಲವನ್ನು ಕೊಡ್ತಾರೆ ಎನ್ನುವ ಆಧಾರದ ಮೇಲೆ ಡೆವಿಲ್ ಚಿತ್ರದ ಭವಿಷ್ಯ ನಿಂತಿದೆ ಅಂದರೂ ಕೂಡ ತಪ್ಪಾಗಲ್ಲ. ಇದರ ಜೊತೆಗೆ ಸಾಕಷ್ಟು ಜನ ಅಭಿಮಾನಿಗಳು ಡೆವಿಲ್ ಚಿತ್ರದ ಅಫಿಷಿಯಲ್ ಕಲೆಕ್ಷನನ್ನು ಅನೌನ್ಸ್ ಮಾಡಿ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ಊಹಾಪೋಹಗಳು ಬರ್ತಾ ಇದೆ. ಒಂದಷ್ಟು ಅಂದರೆ ಡೆವಿಲ್ ಸಿನಿಮಾ ಅಟರ್ ಫ್ಲಾಪ್ ಆಯಿತು ಎನ್ನುವ ಒಂದಷ್ಟು ಸುದ್ದಿಗಳು ಸಹ ಬರ್ತಾ ಇದೆ. ಹಾಗಾಗಿ ನಮಗೆ ಡೆವಿಲ್ ಸಿನಿಮಾದ ಕಲೆಕ್ಷನ್ನ ಲೆಕ್ಕ ಬೇಕು ಅಂತ ಒಂದಷ್ಟು ಜನ ಅಭಿಮಾನಿಗಳು ಕೇಳ್ತಾ ಇದ್ರೆ, ಇನ್ನೊಂದಷ್ಟು ಜನ ಅಭಿಮಾನಿಗಳು ಇಲ್ಲಿಯವರೆಗೂ ಸಹ ಡೆವಿಲ್ ಚಿತ್ರದ OTT ರೈಟ್ಸನ್ನು ಚಿತ್ರತಂಡ ಸೇಲ್ ಮಾಡಿಲ್ಲ. ಚಿತ್ರ ಈಗ ಆಲ್ರೆಡಿ ಈ ತರಹದ ಸ್ಥಿತಿಗೆ ತಲುಪಿದೆ. ಸೊ ಇನ್ನು ಹೆಚ್ಚಿನ ದಿನ ಕಾಯದೇನೆ ಆದಷ್ಟು ಬೇಗ ಚಿತ್ರವನ್ನು OTTಗೆ ಸೇಲ್ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಆಗುವಂತಹ ನಷ್ಟವನ್ನು ಸರಿದೂಗಿಸಿಕೊಂಡ್ರೆ ಬಹಳ ಒಳ್ಳೆಯದು ಎನ್ನುವ ಅಭಿಪ್ರಾಯಗಳನ್ನು ಸಾಕಷ್ಟು ಜನ ಸ್ವತಃ ದರ್ಶನ್ ಅವರ ಅಭಿಮಾನಿಗಳ ಒಂದು ಒಪಿನಿಯನನ್ನು ಕ್ರಿಯೇಟ್ ಮಾಡಿ ಚಿತ್ರತಂಡಕ್ಕೆ ತಿಳಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಇಲ್ಲಿಯವರೆಗೂ ಸಹ ಯಾವುದೇ OTT ಪ್ಲಾಟ್ಫಾರ್ಮ್ ಕೂಡ ಡೆವಿಲ್ ಚಿತ್ರವನ್ನು ಖರೀದಿ ಮಾಡಿಲ್ಲ. ಸೊ ಈಗ ಒಂದಷ್ಟು ಮೊತ್ತ ಈಗ ಏನು ಥಿಯೇಟ್ರಿಕಲ್ನಿಂದ ಒಂದು 25 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ, ಅದರ ಜೊತೆಗೆ ಇನ್ನೊಂದಷ್ಟು ಮೊತ್ತ OTT ಪ್ಲಾಟ್ಫಾರ್ಮ್ಗಳ ಕಡೆಯಿಂದ ಸ್ಯಾಟಲೈಟ್ ಚಾನಲ್ಗಳ ಕಡೆಯಿಂದ ಬಂದದ್ದೇ ಆದರೆ ಡೆವಿಲ್ ಚಿತ್ರದ ಕಲೆಕ್ಷನ್ ಹತ್ತಿರ ಒಂದು 50 ಕೋಟಿಗಿನ್ನ ಅಧಿಕ, 50 ಕೋಟಿ ದಾಟಬಹುದು ಅಂತ ನಾವು ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಚಿತ್ರತಂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಿಮಗೇನನ್ಸುತ್ತೆ ಡೆವಿಲ್ ಚಿತ್ರದ ಬಗ್ಗೆ, ಡೆವಿಲ್ ಚಿತ್ರದ ಕಲೆಕ್ಷನ್ನ ಬಗ್ಗೆ, ಅದರ ಜೊತೆಗೆ ಡೆವಿಲ್ ಚಿತ್ರದ ಮುಂದಿನ ಶೋಗಳ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.